ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಡಾಕ್ಟರ್ ಮೆಹ್ತಾ ಅಂತ ಭಾಳ ದೊಡ್ಡ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್, ಭಾಳ ದೊಡ್ಡ ಹಾರ್ಟ್ ಸ್ಪೆಷಲಿಸ್ಟ್. ನಮ್ಮ ಗುರುರಾಜ್ ಕರ್ಜಿಗಿ ಅವರು ಬರೀತಾರದು ಕರುಣಾಳು ಬಾ ಬೆಳಕೆ ಪುಸ್ತಕದೊಳಗೆ ಅದು ಪ್ರಿಂಟ್ ಆಗ್ಯದ. ಮತ್ತೊಂದು ಕಡೆನೂ ಅವರು ಹೇಳಿದಾರ. ಅವರು ಬಹಳ ಸುಂದರವಾಗಿರುವ ಮಾತನ್ನ ಅಲ್ಲಿ ಬರ್ಕೊಂಡು ಬಂದಿದ್ದಾರೆ. ಡಾಕ್ಟರ್ ಮೆಹ್ತಾ ಅಂತ ಅವನು 3 ಕಡೆ ಹಾಸ್ಪಿಟಲ್, ಅವ ದಿನಕ್ಕೊಂದು 15ರಿಂದ 20 ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾನ. ಭಾಳ ದೊಡ್ಡ ಡಾಕ್ಟರ್. ಅವನ ಕೈಯಾಗ ಇಲ್ಲಿ ತನಕ ಕೇಸ್ಗಳು ಫೇಲ್ ಆಗಿಲ್ಲ. ಸಣ್ಣದೊಂದು ಮಗು ಅದ, ಆದ್ರೆ ಹಾರ್ಟಿಗೆ ಒಂದು ತೂತದ, ಹೋಲ್ ಅದ, ಹಾರ್ಟಿಗೆ ಹೋಲ್ ಅದ. ಮಗುವಿಗೆ ಆರಾಮಿರಲ್ಲು, ಎಲ್ಲಾ ಕಡೆ ತಗೊಂಡು ತಿರುಗಿದಾರ. ಕೊನೆಗೆ ಎಲ್ಲಾ ಕಡೆ ಸೋತು ಕೊನೆಗೆ ವಾಪಸ್ ಬಂದರು. ಈ ಮಗು ಏನು ಬಹಳ ದಿವಸ ಇರಂಗಿಲ್ಲ, 2 ತಿಂಗಳದಾಗ ಇದು ಉಳಿಯಂಗಿಲ್ಲ ಇದು ಅಂತ ಹೇಳಿದ್ರು. ಚಿಂತೆ ಭಾಳ ಆಯ್ತು. ವಂಶಕ್ಕೆ ಒಂದೇ ಮಗಳದ, ಬಹಳ ಚಿಂತೆ ಆಯ್ತು. ಅವಾಗ ಅನ್ನ ನೀರು ಬಿಟ್ಟರು ತಾಯಿ ತಂದೆ. ಮಗುವಿಗೆ ನೋಡ್ಬೇಕು, ಕಣ್ಣೀರು ಹಾಕಬೇಕು, ದೊಡ್ಡ ಸಮಸ್ಯೆ ಆಗಿಬಿಟ್ಟು. ಆಗ ಕೊನೆಗೊಂದು ನಿರ್ಣಯ ಮಾಡ್ತಾ ಆದಾರ. ಎಲ್ಲರಿಗೂ ಕೇಳೋರು, ಯಾರೋ ಬೇರೆ ಊರವ್ರು ಬಂದಿರಂತ ಬೀಗರು, ಅವ್ರು ಅಂದ್ರಂತ ಏನ್ ಮಾಡ್ಲಕ್ ಬರ್ತದ. ಆದ್ರ ಒಬ್ಬ ಮೆಹ್ತಾ ಅಂತ ಡಾಕ್ಟರ್ ಅದ. ಲಾಸ್ಟ್ ಅವನ ಹತ್ರ ಹೋಗಿ, ಮದ್ರಾಸ್ಕೇನೋ ಇರ್ಬೇಕು ಅವನ ಹಾಸ್ಪಿಟಲು. ಕೊನೆಗೊಂದು ಸಾರಿ ಅವನ ಬಲ್ಲಿ ಹೋಗಿ, ಆ ಸಮಯದೊಳಗೆ ಅವರು ಆ ಕೂಸಿಗರಿಗೆ ತಗೊಂಡು ಹೋಗ್ತಾ ಇದಾರ. ಡಾಕ್ಟರ್ ಪೂರ ಅದ್ರದ್ದು ಹುಡುಗಿದ ಸಿಡಿ ಹಾಕಿ ಪೂರ ಚೆಕ್ ಮಾಡಿ ನೋಡ್ತಾನ. ಚಾನ್ಸ್ ಇಲ್ಲಿದು, ಈ ಕೂಸಿಗೆ ಆಪರೇಷನ್ ಮಾಡೋದು ಬಿಟ್ಟೇವಂದ್ರ 6 ತಿಂಗಳು ಇರ್ತದ ನಿಮ್ ಕಣ್ಣೆದ್ರ. ಆಪರೇಷನ್ ಮಾಡಿದೆವು, ಸಕ್ಸಸ್ ಆಯ್ತು ಅಂದ್ರೆ 70 ವರ್ಷ ಉಳಿತದ. ಆಪರೇಷನ್ ಸಕ್ಸಸ್ ಆಗೋದು 95% ಕಮ್ಮದ, 5% ಅದ. ಅಂದ್ರೆ ಇಲ್ಲಂದಂಗೆ ಆಪರೇಷನ್ ಮಾಡಿದೆವು, ಅರ್ಧ ತಾಸಿನ ಕೂಸು ಆಯ್ತದ. ಆಪರೇಷನ್ ಮಾಡೋದು ಹೋದೆವು ಅಂದ್ರೆ 6 ತಿಂಗಳು ಕೂಸು ಇರ್ತದ. ಹೆಂಗ್ ಮಾಡ್ತೀರಿ ಹೇಳ್ರಿ ಅಂತ ತಾಯಿ ತಂದೆಗೆ ಎದುರು ಕೂಡಿಸ್ಕೊಂಡು ಅಂದಾಗ, ತಾಯಿ ಸಾತ್ವಿಕ ಇದ್ದಳು, ಭಜನೆ ಭಕ್ತಿ ಮಾಡಕ್ಕೆ ಇದ್ದಳು, ದೈವ ಉಪಾಸಕಳಿದ್ದಳು. ಆಗಾಕಿ ಅಂದಳು, ಡಾಕ್ಟರ್ಗೆ ದೇವ್ರು ಅಂತ ಕರೆದಾರ, ನಾವು ನಮ್ಮ ದೇವ್ರ ಮೇಲೆ ಭಾರ ಹಾಕಿ ನಾವು ಆಪರೇಷನ್ ಮಾಡಿಸ್ತೇವೆ. ನಮ್ಮ ಮಗು ಉಳಿತಂದ್ರೆ 70 ವರ್ಷ ಉಳಿತದಲ್ಲ, ಮಾಡ್ರಿ ಅಂತ ಕೊಡ್ತಾರ ಅವ್ರ ಕೈಯಾಗ. ಕೂಸಿಗೆ ತಗೊಂಡು ಒಯ್ದು ಟೇಬಲ್ ಮೇಲೆ ಹಾಕ್ತಾ ಇದಾನ. ಡಾಕ್ಟರ್ನ ಮನಸ್ಸು ಚುರ್ರಂತು. ಮಗು ಬಹಳ ಸುಂದರ ಅದ, ಮಲಗಿಸಿದಾನ. ಆಪರೇಷನ್ ಮಾಡ್ಬೇಕಾಗ್ಯದ. ಮಗು ಒಂದು ಸಮಾನ ಡಾಕ್ಟರ್ ಮುಖ ನೋಡ್ತಾ ಅದ. ಹಿಂದೆ ಹೋಗಿ ಮಗುವಿನ ತಲೆ ಮೇಲೆ ಕೈ ಆಡಿಸ್ತಾನ ಡಾಕ್ಟರ್. ಕೈ ಆಡ್ಸಂತಾನ, ಮಗ ನೀ ಚಿಂತೆ ಮಾಡಬೇಡ, ನಾ ಇದ್ದ. ನೀ ಚಿಂತೆ ಮಾಡಬೇಡ ಮಗ, ನಾ ಇದ್ದ. ನಿನಗೇನು ಆಗಂಗಿಲ್ಲ ಮಗ, ನೀ ಧೈರ್ಯದಿಂದಿರು, ನಾನು ನೀನು ಆಪರೇಷನ್ ಮಾಡ್ತೀನಿ ಅಂತ ಡಾಕ್ಟರ್ ಭರೋಸಾ ಇಲ್ಲ ಸಕ್ಸಸ್ ಆಗೋದು. ಆದರೂ ಸಹಿತ ಮಗುವಿಗೆ ಭರವಸೆ ಮಾತನ್ನ ಹೇಳ್ತಾ ಇದ್ದಾನ. ಅಷ್ಟು ಹೊತ್ತಿನಾಗ ಕೂಸಿನ ಕಣ್ಣಾಗಿನ ಒಂದು 4 ಹನಿ ನೀರು ಬಂದು, ಕೂಸಿನ ಕಣ್ಣಾಗಿನ ಒಂದು 4 ಹನಿ ನೀರು ಬಂದು. ಆಗ ಡಾಕ್ಟರ್ ಮತ್ತಿದ್ದ ಅವನಿಗೆ ಆಶ್ಚರ್ಯ ಅನಿಸ್ತು, ಭಾಳ ತಾಪ ಅನಿಸ್ತು. ಮಗು ಸಾಯ್ತಾ ಅಂತ ಅಳ್ಳತ್ತಿದೇನೋ, ಹಾಗೆ ನಿನಗೆ ಆಗ್ಬಿಡಂಗಿಲ್ಲ, ಯಾಕೆ ಅಳ್ಳತ್ತಿದ್ ಹೇಳು ಅಂತ ಗಟಾಯಿ ಹಿಡಿದು ಎದುರು ಬಂದು ನಿಂತು ಮಾತಾಡ್ತಾನ. ಆಗ ಮಗು ಹೇಳ್ತದ, ಡಾಕ್ಟರ್ರೇ ನೀವೀಗ ಆಪರೇಷನ್ ಮಾಡೋದದ ಅಂದ್ರೆ ನನಗೆ ಇಂಜೆಕ್ಷನ್ ಕೊಡ್ತೀರಿ. ಇಂಜೆಕ್ಷನ್ ಕೊಟ್ಟರೆ ನನಗೆ ನಿದ್ದೆ ಹತ್ತದ. ಅದಕ್ಕೆ ಅನಸ್ತೇಸಿ ಅದೆಲ್ಲ ಗೊತ್ತಿಲ್ಲ. ಇಂಜೆಕ್ಷನ್ ಕೊಟ್ರಿ ಅಂದ್ರೆ ನನಗೆ ನಿದ್ದೆ ಹತ್ತದ. ನನಗೆ ಎಚ್ಚರ ಆಗೋದ್ರೊಳಗಾಗ ನೀವೇನು ಮಾಡ್ತೀರಿ, ನಂದು ಹೃದಯ ಓಪನ್ ಮಾಡ್ತೀರಿ, ತೆರಿತೀರಿ. ಓಪನ್ ಮಾಡ್ತೀರಿ, ನೀವು ಆಪರೇಷನ್ ಮುಗಿಸಿದ ಮೇಲೆ ನನಗೆ ಎಚ್ಚರ ಆಯ್ತದ. ನಮ್ಮವ್ವ ಒಂದು ಮಾತು ಹೇಳ್ತಾಳೆ ನನಗೆ ಹಮೇಶ, ಏನಂತ, ಪರಮಾತ್ಮ ಹೃದಯದ ಘನ ಮಗ, ಪರಮಾತ್ಮ ಹೃದಯದ ಘನ ಮಗ. ಭಗವಂತ ಗೀತೆಯ 15ನೇ ಅಧ್ಯಾಯದೊಳಗೆ ಹೇಳ್ತಾನ, ಸರ್ವಶ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ವೇದೈಚ ಸರ್ವಂ ರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಪರಮಾತ್ಮ ಹೇಳಿದಾನ. ಹೃದಯ ಅರ್ಜುನ ತಿಸ್ತಾಮಿ ಭ್ರಾಮ್ಯಾನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ ಅಂತ ಪರಮಾತ್ಮ ಹೇಳಿದಾನ. ಮನದೋಳು ಶಿವತಾನು ಮನೆ ಮಾಡಿಕೊಂಡಿಹ ಅಂತ ಭಜನದೊಳಗೆ ಹಾಡ್ತಾರ. ನಮ್ಮವು ದಿನ ಹೇಳ್ತಾಳ, ಮಗ ಹೃದಯದೊಳಗೆ ಪರಮಾತ್ಮ ಆದನ, ಹೃದಯದೊಳಗೆ ಪರಮಾತ್ಮ ಆದನ, ಮಗ ಹೃದಯದೊಳಗೆ ಪರಮಾತ್ಮ ಆದನಂತೆ ಈ ಶರೀರ ನಡೆದದ ಅಂತ ಹೇಳ್ಯಾಳ. ನನಗೆ ನಿದ್ದೆ ಬರ್ತದ, ನಿದ್ದೆ ಹತ್ತದ, ನೀವು ನನ್ನ ಹೃದಯ ತೆರೀತೀರಿ, ನಾನು ಎಚ್ಚರ ಆಗ್ತೀನಿ, ನೀವು ಹೃದಯ ಬಂದ್ ಮಾಡಿರ್ತೀರಿ. ನನ್ನ ದೌರ್ಭಾಗ್ಯದ ಹೃದಯ ತೆರೆದಾಗಾದರೂ ಪರಮಾತ್ಮನಿಗೆ ನೋಡುವಂತ ಭಾಗ್ಯ ನನಗಿಲ್ಲ. ಹನುಮಂತ ಹೃದಯ ತೆರೆದ, ರಾಮ ಕಂಡ ಹೃದಯದೊಳಗ. ಇವತ್ತು ನೀವು ತೆರಿಲತ್ತೀರಿ, ನನಗೆ ದೇವ್ರು ನೋಡುವಂತ ಭಾಗ್ಯ ಇಲ್ಲ. ಡಾಕ್ಟರೇ ನಿಮ್ಮ ಕೈ ಜೋಡಿಸಿ ನಾ ಪ್ರಾರ್ಥನೆ ಮಾಡ್ತೀನಿ ನಿಮಗೆ. ಏನು ಅಂದ್ರ, ನೀವೇ ನನ್ನ ಹೃದಯದೊಳಗಿನ ಪರಮಾತ್ಮ ನೋಡ್ರಿ, ನೋಡಿ ಅವನಿಗೆ ನನ್ನ ನಮಸ್ಕಾರ ಹೇಳ್ರಿ. ಮಗುವಿಗೇನು ಗೊತ್ತರಿ, ನೀವೇ ನೋಡ್ರಿ, ನೋಡಿ ಒಂದು ನಮಸ್ಕಾರ ನಂದು ಹೇಳ್ರಿ ಪರಮಾತ್ಮಗ. ಆಮ್ಯಾಲ ನನಗೆ ಎಚ್ಚರ ಆದ ಮೇಲೆ ನಾನು ಎದುರು ಬಂದು ನಿಂತು ನೀವು ನನ್ನ ಹೃದಯದಾಗಿನ ಪರಮಾತ್ಮ ಯಾರಂಗನ ಅದು ನನಗೆ ಹೇಳಬೇಕು. ಹಂಗ್ರಿ ಆದ ಘಟನಾ, ಇದು ಕಥೆ ಅಲ್ಲ, ಹೆಂಗನ ಹೇಳಬೇಕು.
ಆಯಿತು, ಓಪನ್ ಹಾರ್ಟ್ ಸರ್ಜರಿ ಆಯ್ತು ಮಗ ಅಂದ, ಇಂಜೆಕ್ಷನ್ ಕೊಟ್ಟರು, ಅದಕ್ಕೆ ಸುಸ್ತಾಯ್ತದು. ಆ ಸಮಯದೊಳಗೆ ಅದರ ಓಪನ್ ಹಾರ್ಟ್ ಸರ್ಜರಿ ಇತ್ತು, ತೆಗೆದ್ರು, ಖುಲ್ಲಾ ಮಾಡಿದ್ರು. ಮಾಡ್ಬೇಕನ್ನೋ ಸಮಯದೊಳಗೆ ಒಂದು ಹನಿ ರಕ್ತ ಎಲ್ಲಿಂದು ಬರಂಗಿಲ್ಲ. ಭಾಳ ಪ್ರಯತ್ನ ಮಾಡಿದ ಡಾಕ್ಟ್ರ. ಕೊನೆಗೆ ಅಂದ, ಡೆತ್ ಆಯ್ತು, ಕೂಸು ಬಟ್ಟೆಯೊಳಗೆ ಸುತ್ತಿತ್ತಾಯ್ತಂತೆ, ಕೊಟ್ಟು ಬಿಡ್ರಿ ಅಂತ. ಆ ಸಮಯದೊಳಗೆ ಕಣ್ಣು ಮಂಜು ಆದು ಅಂತ. ಆಗ ಬಾಜು ಅಸಿಸ್ಟ್ ಮಾಡ್ತಾರಲ್ಲ, ಜೊತೆಗೆಲ್ಲ ಹೆಲ್ಪರ್ ಇರ್ತಾರಲ್ಲ ಡಾಕ್ಟರ್ ಜೊತೆಗೆ, ಆ ನರ್ಸಿಗೆ ಅಂದನಂತ, ನನ್ನ ಚಸ್ಮಾ ತೆಗಿ ಅಂತ. ಚಸ್ಮಾ ತೆಗೆದಳು, ಕಿಸ್ದಾಗಿನ ದಸ್ತಿ ತಗೊಂಡು ಕಣ್ಣು ಒರೆಸಳು, ಹಾಕ ಮತ್ತೆ ಚಸ್ಮಾ ಅಂದ. ಚಸ್ಮಾ ಹಾಕೊಂಡು ಡಾಕ್ಟರ್ ಅಂತಾನ, ಜಗತ್ತು ದೇವ್ರಂತ ಈಟಂತದ, ಕೂಸರ ದೇವ್ರ ಹನನೇ ಹೃದಯದೊಳಗಂತ ತಿಳ್ಕೊಂಡದ. ಹೇ ದೇವ್ರ, ಎಲ್ಲಿದ್ದಿ ನೀನು? ಜಗತ್ತೇಟ ಭ್ರಾಂತದ, ಎಲ್ಲದ ದೇವ್ರಂತ ಡಾಕ್ಟರ್ ಅಂತಾನ. ಆ ಸಮಯದೊಳಗೆ ಲಂಗ್ಸ್ ಪಂಪಿಂಗ್ ಚಾಲು ಆಗ್ತದ, ಬ್ಲಡ್ ಹರಿಲಾಕ ಚಾಲು ಆಯ್ತು, ರಕ್ತ ಬರಕ್ ಚಾಲು ಆಯ್ತು. ಆಗ ಅಸಿಸ್ಟೆಂಟ್ ಡಾಕ್ಟರ್ ಅಂತ ಅದನ, ಸಾಹೇಬ್ರ ರಕ್ತ ಬಂತು, ಮತ್ತೆ ಏನಪ್ಪಾ ಅಂದ್ರೆ ಲಂಗ್ಸ್ ಚಾಲು ಆಗ್ಯಾವ, ಫುಪ್ಪಸಗಳು ಚಾಲು ಆಗಿದಾವ, ಚಿಂತೆ ಮಾಡಬೇಡ್ರಿ ಅಂದಾಗ ಡಾಕ್ಟರ್ ಎಡ್ಡು ಕೈ ಜೋಡಿಸ್ತಾನ, ಕೂಸಿನ ಕಾಲಿಗೆ ಕೈ ಮುಡ್ತಾನ. ತಪ್ಪಾಯ್ತು ಪರಮಾತ್ಮ ಅಂತ ಮ್ಯಾಲ ಕೈ ಮಾಡ್ತಾನ. ಆ ಸಮಯದೊಳಗ ಕೂಸಿಂದ ಹಾರ್ಟ್ ಸರ್ಜರಿನೂ ಆಯ್ತು, ಕೂಸು ವಾರ್ಡಿಗೆ ಶಿಫ್ಟ್ ಆಯ್ತು. ಡಾಕ್ಟರ್ ಬರ್ಲಕ್ಕೆ ತಯಾರಿಲ್ಲ, ಆ ಕೂಸಿನ ಬಲ್ಲೇ ಬರಲ್ಲ, ಎಲ್ಲರಿಗೆ ನೋಡ್ತಾನ. ಯಾಕ ಅಂದ್ರೆ ನನ್ನ ಹೃದಯದೊಳಗೆ ದೇವ್ರು ಹ್ಯಾಂಗನ, ನನಗೆ ನೀ ಹೇಳ್ಬೇಕವ ಯಾರಂಗನ ಅಂತ ಕೇಳ್ಯದ. ಯಾರಂಗನ ಅಂತಾರ ಅವನಿಗೆ ಗೊತ್ತಿಲ್ಲ, ಅವನಿಗೆ ಕಾಣಿಸಿದ ಅಟೆ ಲನ್ಸ್ ಕಾಣಿಸ್ಯದ, ಬ್ಲಡ್ ಕಾಣಿಸ್ಯದ, ನರಗಳು ಕಾಣಿಸ್ಯಾವ ಒಟ್ಟೆ, ಅದಕ್ಕೆ ಬಿಟ್ಟರೆ ಮತ್ತೇನು ಕಾಣಿಸಿಲ್ಲ. ಚರ್ಮ ಕಾಣ್ಯದ, ಮಾಂಸ ಕಾಣ್ಯದ, ಎಲ್ಲವೂ ಕಾಣ್ಯದ, ದೇವ್ರು ಕಂಡೇ ಇಲ್ಲ, ಯಾರಂಗದ ಅಂತ ಹೇಳಬೇಕು. ಆಗ ಆ ಊರಾಗ ಗುರುರಾಜ ಕರ್ಜಿಗಿ ಅವರು ಪ್ರೊಫೆಸರು, ಅವ್ರು ಪಾಠ ಮಾಡ್ತಿದ್ರಂತ. ಮೈಕಿನಾಗಿಂದ ಕೇಳಿ ಬರ್ತಿತ್ತಂತ ಅವ್ನ ಮನ್ಯಾಗ ಕುಂತಾಗ. ರಾತ್ರಿ ಅವ್ರ ಬಲ್ಲಿ ಹೋಗಿ ಕೇಳ್ತಾನ, ನನ್ನ ಜೀವನದೊಳಗಿಂತದೊಂದು ಘಟನೆ ಘಟಿಸ್ಯದ, ಆ ಕೂಸಿ ಹಿಂಗೆ ಕೇಳತ್ತದ, ನಾ ಹ್ಯಾಂಗ್ ಮಾಡ್ಲಿ ಅಂತ ಡಿಟೇಲ್ ಆಗಿ ಹೇಳಿದಾಗ ಗುರುರಾಜ್ ಕರ್ಜಿಗಿ, ಧನ್ಯದ ಆ ಕೂಸಿನ ಶ್ರದ್ಧಾದೊಳಗಿಷ್ಟ ತಾಕತ್ತದ, ನಂಬಿಕೆ ಒಳಗಿಷ್ಟ ತಾಕತ್ತದ. ಭಗವಂತನನ್ನ ನಂಬಿ ಹಾಳಾದವ್ರು ಯಾರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬಿ ಕೆಟ್ಟವರಿಲ್ಲವೋ ದಾಸರ ಹಾಡ್ತಾರ. ನಂಬರು ನೆಚ್ಚರು ಬರಿದೆ ಕರೆಯವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು ಅಂತ ಬಸವಣ್ಣನವರಂತಾರ. ಕೂಸಿನ ನಂಬಿಕೆಯಿಂದ ಪರಮಾತ್ಮ ಆದಾನಂತ ಗೊತ್ತಾಯ್ತು. ನೀವು ಕೂಸಿಗೆ ನೋಡ್ರಿ ಹ್ಯಾಂಗನ ದೇವ್ರಂತ ಕೇಳ್ಯಾನಲ್ಲ, ಆ ಕೂಸಿಗೆ ಹಿಂಗೆ ಹೇಳ್ರಿ, ಮಗ ನೀ ಹ್ಯಾಂಗಿದ್ದಿ, ನಿನ್ನ ದೇವ್ರ ಹಂಗೆ ಹಣ ಅಂತ ಹೇಳ್ರಿ ಅದಕ್ಕ ಅಂದಾಗ, ಮರದಿವ್ಸ ವಾರಡಿಗೆ ಬಂದ ಆ ಕೂಸು ಉತ್ಸಾಹದಿಂದ ಎದ್ದು ಕೊಡ್ತದ. ಡಾಕ್ಟರ್ರೇ, ನನ್ನ ಹೃದಯದೊಳಗಿದ್ದ ಪರಮಾತ್ಮ ಯಾರಂಗಾದಾನ ಅಂದಾಗ, ಆಗ ಹೇಳ್ತಾ ಇದ್ದಾನೆ ಡಾಕ್ಟರ್ ಮೆಹ್ತಾ, ನಿನ್ನ ಹೃದಯದೊಳಗಿದ್ದ ಪರಮಾತ್ಮ ಮಗ ನಿನ್ನಂಗೆ ಆದಾನ, ನಿನ್ನಂಗೆ ತುಟಿ, ನಿನ್ನಂಗೆ ಮೂಗು, ನಿನ್ನಂಗೆ ಹಣಿ, ನಿನ್ನಂಗೆ ಹುಬ್ಬು, ನಿನ್ನಂಗೆ ಗಟಾಯಿ ಮಗು, ನೀ ಹಂಗ ನಿನ್ನ ಪರಮಾತ್ಮ ಹಂಗೆ ಆದಾನ ಅಂದಾಗ ಕೂಸು ತಾಳಿ ಹೊಡೆದು ನಕ್ಕತಂತ. 15 ದಿವಸ ಹಾಸ್ಪಿಟಲ್ದಾಗ ಇಲ್ಬೇಕಾಗಿದ್ದು ಕೂಸು ಆ ಉತ್ಸಾಹದಾಗ 5 ದಿನದಾಗ ಡಿಸ್ಚಾರ್ಜ್ ಆಗ್ತದ, ನಾರ್ಮಲ್ಗೆ ಬಂದದ ಆ ಕೂಸು. ನನ್ನ ಹೃದಯದೊಳಗೆ ಪರಮಾತ್ಮ ಅದನಂತ. ವಿಚಾರ ಮಾಡ್ರಿ ನೀವು, ಇದಕ್ಕೆ ಶ್ರದ್ಧಾ ಅಂತಾರ, ಇದಕ್ಕೆ ನಂಬಿಕೆ ಅಂತಾರ, ಇದಕ್ಕೆ ವಿಶ್ವಾಸ ಅಂತಾರ. ಅದರ ಸಲುವಾಗಿ ಮನುಷ್ಯ ಬಂದಿದ್ದು ಎದರ ಸಲುವಾಗಿ ಅಂದ್ರೆ ತನ್ನ ಹೃದಯದ ಭಾವನಾ, ಆ ಹುಡುಗಿ ಭಾವನಾ ಏನದ, ನನ್ನ ಹೃದಯದೊಳಗೆ ಪರಮಾತ್ಮ ಅದನಂತ. ಅದಕ್ಕೇನು ಸಿಕ್ತು? ಪರಮಾತ್ಮನೇ ಸಿಕ್ಕ. ಆಗ ಹೃದಯದೊಳಗಿರುವಂಥ ಭಾವನಾ ಅದು ನಾವು ವ್ಯರ್ಥ ಹಾಳು ಮಾಡ್ತೇವೆ ಸಂಸಾರಕ್ಕಾಗಿ. ಭಗವಂತನಿಗೆ ಒಲಿಸೋ ಸಲುವಾಗಿ ಹೃದಯದೊಳಗೆ ಪ್ಲ್ಯಾನ್ ಮಾಡಿಲ್ಲ ನಾವು. ಭಕ್ತ ಅಂತ ಅವನಿಗೆ ಅಂತಾರ, ಎಚ್ಚರದಿಂದ ಕೇಳ್ರಿ. ಪರಮಾತ್ಮನಿಗಾಗಿ ಹೃದಯದೊಳಗೆ ಯಾವ ಪ್ಲ್ಯಾನ್ ಮಾಡ್ತಾನ ಅವನಿಗೆ ಭಕ್ತ ಅಂತ ಕರೀತಾರ. ಸಂಸಾರಕ್ಕಾಗಿ ವಿಚಾರ ಮಾಡವನಿಗೆ ಪಾಮರ ಅಂತ ಕರೀತಾರೆ.